ಸರ್ ಹೇಳಿ. ಈಗಾಗಲೇ SIR ಶುರುವಾಗ್ಯದ ಸರ್. ಎಸ್ ಸರ್ ಅದ್ರ ಶುರುವಾಗಿದೆ. ಬಗ್ಗೆ ನಿಮ್ಗೆ ಗೊತ್ತದ? ಹೆಂಗ್ ಗೊತ್ತಿದೆ ನಡ್ದದ ಸರ್. ಪ್ರಕ್ರಿಯೆ? ಪ್ರಕ್ರಿಯೆ ಸ್ಲೋ ಆಗಿ ನಡೀತಾ ಇದೆ. ಬಹಳ ಜನಕ್ಕೆ ಅದರ ಬಗ್ಗೆ ನಾಲೆಜ್ ಇಲ್ಲ. ಕೆಲವೊಬ್ಬರಿಗೆ ಹೆದರಿಕೆ ಆಗ್ತಾ ಇದೆ. ಏನಪ್ಪಾ ಇದು SRI ಅಂದ್ರೆ ಏನು ಅಂತ ಅವ್ರಿಗೆ ಎಜುಕೇಟ್ ಮಾಡ್ಬೇಕು. SR ಅಂದ್ರೆ ಏನು, ಅದ್ರಲಿಂದ ಅವ್ರಿಗೇನ್ ಬೆನಿಫಿಟ್ ಇದೆ, ಅವ್ರಿಗೇನು ಲಾಸ್ ಇದೆ, ಅದು ಅವರೇ ಹೇಳ್ಬೇಕು. ಯಾವ ರೀತಿ ಭಯ ಪಡ್ತಾ ಇದಾರ ಅವರು? ಅವ್ರಿಗೆ ಗೊತ್ತಿಲ್ಲಲ್ಲ ಅದ್ರ ಬಗ್ಗೆ. SR ಅಂದ್ರೆ ಏನು, ಕೆಲವೊಬ್ಬರಿಗೆ ಏನಿರ್ತೈತಿ, ನಮ್ಮ ಲಿಸ್ಟ್ ಲಿಂದ ತೆಗಿತಾ ಇದಾರೆ, ವೋಟಿಂಗ್ ಲಿಸ್ಟ್ ಲಿಂದ ನಮ್ಮ ಮತದಾರ ಪಟ್ಟಿಯಿಂದ ಹೊರಗೆ ಹೋಗಿತ್ತಾರೇನೋ, ಇದ್ರಲಿಂದ ಅದು ಭಯ ಇರುತ್ತೆ. ಅವ್ರಿಗೆ ಅಷ್ಟು ನಾಲೆಜ್ ಇರುದಿಲ್ಲ. ಸೊ ಅವ್ರಿಗೆ ತಿಳಿಸಿ ಹೇಳ್ಬೇಕು, ಕನ್ವಿನ್ಸ್ ಮಾಡ್ಬೇಕು. ಎಲ್ಲರೂ SR ಅಂದ್ರೆ ಈ ತರ ಇರುತ್ತೆ, ಅದ್ರ ಬಗ್ಗೆ ಹೆದರುವುದು ಏನಿಲ್ಲ. ಇದ್ರಲಿಂದ ವೋಟಿಂಗ್ ಲಿಸ್ಟ್ ಇಂದ ನಿಮ್ಮ ಹೆಸರು ತೆಗೆದಿಲ್ಲ, ಇದು ರಿವೈಸ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಎಜುಕೇಟ್ ಮಾಡಿ ಆಗ್ಬೇಕು. ಈಗ ಜನರಿಗೆ ಬಹುತೇಕರಿಗೆ ಫಾರ್ಮ್ ತುಂಬಿಸ್ಲಿಕ್ಕೆ ಗೊತ್ತಾಗೋದಿಲ್ಲ. ಅದು ಬೂತ್ ಲೆವೆಲ್ ನಲ್ಲಿ ಅವರೇ ತುಂಬಿ ಕೊಡ್ಬೇಕು. ಕೆಲವೊಂದ್ ಕಡೆಗೆ BLOಗಳೇ ಬರ್ತಿಲ್ಲ ಅನ್ನೋದು ಒಂದು ಆರೋಪ. ನಮ್ಮ ಏರಿಯಾಗೆ BLO ಬರ್ತಾ ಇದ್ದಾರೆ, ಬೇರೆ ಏರಿಯಾದ ಗೊತ್ತಿಲ್ಲ. ನಮ್ಮ ಏರಿಯಾದಲ್ಲಿ ಬರ್ತಾ ಇದಾರೆ, ಅವರು ಜನರಿಗೆ ಎಜುಕೇಟ್ ಮಾಡ್ತಾ ಇದಾರೆ. ನಾವೇ ತುಂಬ ಕೊಡ್ತೀವಿ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. 2002 ಮತದಾರ ಪಟ್ಟಿ ಭಾಗದ ಸಂಖ್ಯೆ ಎಲ್ಲ ಬೇಕು ಅಂತಾರ. ಅದು ಸ್ವಲ್ಪ ಅದು ಕಷ್ಟ ಆಗ್ತದೆ. ಯಾಕಂದ್ರೆ ಅದು ಕೆಲವ್ರ ಕಡೆ ಗೊತ್ತಿರ್ಬೋದು, ಇರದೇ ಇರ್ಬೋದು. ವೋಟಿಂಗ್ ಕಾರ್ಡ್ಸ್ ಮಿಸ್ಸಿಂಗ್ ಆಗಿರ್ತವೆ, ಅಷ್ಟು ಹಳೇದು ಯಾರ ಕಡೆ ಇರುದಿಲ್ಲ. ಸೊ ಅಂತವ್ರಿಗೆಲ್ಲ ಕಷ್ಟ ಆಗುತ್ತೆ. ಅವಾಗ ಇವರು ಗವರ್ಮೆಂಟ್ ಆಗ್ಲಿ ಇಲ್ಲ ಬೂತ್ ಲೆವೆಲ್ ಆಫೀಸರ್ಸ್ ಆಗ್ಲಿ ಅದಕ್ಕೆ ಒಂದು ಬೇರೆ ಏರ್ಪಾಡು ಮಾಡಿ ಅವ್ರಿಗೆ ಇದರ್ಲಿಂದ ತೆಗಿಲಾರ್ದಂಗೆ ನೋಡ್ಕೋಬೇಕು. ಈ SR ಅಂದ್ರೆ ಮತದಾರ ಪಟ್ಟಿ ಪರಿಷ್ಕರಣೆ ಯಾಕೆ ನಡೆದತ್ತಂತ ಇದು ಬಹಳ ಜನಕ್ಕೆ ಗೊತ್ತಿಲ್ಲ ಸರ್. ಗವರ್ಮೆಂಟ್ ಲಿಂದ ಯಾಕೆ ಮಾಡ್ತಾ ಇದಾರೆ ಏನ್ ಅನ್ನೋದು ಅವ್ರಿಗೆ ತಿಳಿಸ್ಬೇಕು. ಅವ್ರಿಗೆ ಗೊತ್ತೇ ಇಲ್ಲ ಬಹಳ ಜನಸಾಮಾನ್ಯರಿಗೂ ಗೊತ್ತಿಲ್ಲ, ಬಹಳ ಜನಕ್ಕೆ ಗೊತ್ತಿಲ್ಲ. ಅದು ಅವ್ರು ತಿಳಿಸ್ಬೇಕು, ಇದು ಯಾಕೆ ಮಾಡ್ತಾ ಇದೀವಿ, ಇಲ್ಲ ಆಡ್ ಮಾಡ್ಬೇಕಂತ ಮಾಡ್ತಾ ಇದಾರ, ತೆಗಿಬೇಕಂತ ಮಾಡ್ತಾ ಇದಾರ. ಕೆಲವು ಜನ ನಾವು ವಲಸೆ ಬಂದವ್ರು ಇದೀವಿ, ಅಲೆಮಾರಿಗಳಿದೀವಿ, ಬೇರೆ ಊರಿನಿಂದ ಇಲ್ಲಿ ದುಡಿಯಕ್ ಬಂದೀವಿ ಅಂತವ್ರನ್ನ ನಾವು ಇಲ್ಲಿಂದ ಓಡಿಸ್ಬಿಡ್ತಾರೇನೋ, ಅದು ಇರುತ್ತೆ. ಅವರು ಡೈಲಿ ವೇಜಸ್ ಎಲ್ಲ ಇದು ಹುಡ್ಕೊಂಡ್ ಬಂದಿರ್ತಾರೆ, ಹೊಟ್ಟಿಪಾಡಿಗೆ ಬಂದಿರ್ತತೆ. ಅವ್ರದ್ದು ಇಲ್ಲಿ ಇರುವುದು ಇಲ್ಲ, ಮತ್ತೆ ಅವ್ರಿಗೂ ಒಂದು ಭಯನೂ ಇರುತ್ತೆ, ನಮ್ದು ಇಲ್ಲಿ ಮುಂದೆ ನಮ್ಗೆ ಇಲ್ಲಿ ಸಿಗುತ್ತೆ ಇಲ್ಲೋ, ನಮ್ ಜಾಗ ಇಲ್ಲಿ ಉಳಿತದೋ ಇಲ್ಲೋ ಅನ್ನೋದು ಇರುತ್ತೆ. ಇವರೆಲ್ಲ ಅದಕ್ಕೆ ಒಂದು ಭಯಲಿಂದ ಹೊರಗೆ ಬರುವಂಗ ಮಾಡಿ ಒಟ್ಟಿನಲ್ಲಿ ಜನರ ಒಳಗಿರುವಂತ ಈ ಭಯನ ಓಡಿಸ್ಬೇಕು. ಓಡಿಸಿ ಇದೇನಿಲ್ಲ ಅದ್ರ ಬಗ್ಗೆ ಭಯ ಪಡುವಂತ ವಿಷಯ ಅಲ್ಲ. ಸೊ ಇದು ಮಾಡ್ಬೇಕಂತ. ಅದು ಯಾಕಂದ್ರೆ ಬಹಳ ಜನಕ್ಕೆ 2002 ವೋಟಿಂಗ್ ಕಾರ್ಡ್ ಇರುದಿಲ್ಲ, ಅವ್ರ ಬಗ್ಗೆ ಅದರದ್ದು ಗೊತ್ತಿರುದಿಲ್ಲ. ಅವ್ರು ಬಿಟ್ಟು ಬಂದು ಬೇರೆ ಕಡೆ ಹೋಗಿರ್ತಾರೆ, ಅದು ಅಂದ್ರೆ ಅವ್ರ ಕಡೆ ಇಲ್ಲ ಅಂದ್ರೆ ಅವ್ರ ಏನ್ ಮಾಡ್ತಾರೆ. ಈ ಅಲ್ಪಸಂಖ್ಯಾತರು, ಹಿಂದುಳಿದವರು, ಇಂತ ಒಂದು ಗುಂಪುಗಳ ಮೇಲೆ ಈ ರೀತಿ ಏನು ಟಾರ್ಗೆಟ್ ಮಾಡಿ ಇದನ್ನ ಮಾಡ್ಲಾಗ್ತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ ಸರ್. ಆದ್ರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಆ ಏರಿಯಾದ ಜನರಿಗೆ ಗೊತ್ತದು. ಹೆಂಗಿರ್ತದಂದ್ರೆ ಕೆಲವೊಂದು ಅದು ಸುಳ್ಳು ಆಗಿರ್ಬೋದು, ಇಲ್ಲ ಇರಬಹುದು. ಆ ಒಂದು ಇದ್ರ ಪ್ರಕಾರ ಅವರು ಇದು ಮಾಡ್ಬೇಕು. ಏರಿಯಾದ ಜನರಿಗೆ SIR ಅಂದ್ರೆ ಪೂರ್ತಿಯಾಗಿ ಅರ್ಥ ಆಗಿಲ್ಲ. ಇನ್ನೊಂದ್ ಏನಂದ್ರೆ SIR ಅಂತ ಅವ್ರು ಬರ್ತಾರೆ, ವೋಟಿಂಗ್ ಲಿಸ್ಟ್ ನಾಗ ನಾವು ವೋಟ್ ಹಾಕ್ಬೇಕಂತ ಸರಿಯಪ್ಪ ಏನೋ ಹೊಸದ್ ಮಾಡ್ತಾ ಇದಾರೆ ಅಂದ್ರೆ 2002 ಅಂದ ತಕ್ಷಣ ಏನಾಗುತ್ತೆ, ಹೆದರಿಗೆ ಬರುತ್ತೆ. ಎಲ್ಲಿ ಇದೆ, ಎಲ್ಲಿ ತರೋಣ, ನಮ್ ಕಡೆ ಇಲ್ಲಲ್ಲ. ಅದೇ ಸೊ ಅದಕ್ಕೆ ಅವ್ರು ಏನಾರು ಒಂದು ಮಾಡ್ಬೇಕು, ಇಲ್ಲದೆ ಇರೋದನ್ನ ಎಲ್ಲಿ ತರಬೇಕು. ಅಷ್ಟು ಓಲ್ಡ್ ಎಲ್ಲಿ ತರ್ಬೇಕು, ಅವ್ರು ಕಾರ್ಡ್ ಎಲ್ಲಿ ಇರ್ಬೇಕು, ಅವ್ರ ಕಡೆ 2002 ಕಾರ್ಡ್ ಎಲ್ಲಿರ್ಬೇಕು, ಅಳಿಸಿ ಹೋಗಿರ್ತೈತೆ. ಈಗ ಅದು ಇಲ್ಲ ಅಂದ್ರೆ ನಿಮ್ಗೆ ಕೊಡುದಿಲ್ಲ ವೋಟಿಂಗ್ ಹಾಕಂದ್ರೆ ಅದು ತಪ್ಪಾಗುತ್ತೆ. ಹಂಗೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ನೀವು ವೋಟ್ ಮತದಾರ ಅಲ್ಲ ಅಂದ್ರೆ ಅದು ತಪ್ಪಾಗತ್ತೆ. ಅದು ಹಕ್ಕು ಚೀನಿದಂಗ ಆಗತ್ತೆ. ನಮ್ ಪ್ರಕಾರ ಸರ್ಕಾರ ಏನ್ ಮಾಡ್ಬೇಕು, ಒಟ್ಟಿನಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡಿ ಜನರನ್ನ ಎಜುಕೇಟ್ ಮಾಡ್ಬೇಕು, ತಿಳುವಳಿಕೆ ಕೊಡ್ಬೇಕು. ಆಮೇಲೆ ಅದು 2002 ಏನಿದೆಲ್ಲ ಕೆಲವೊಬ್ರ ಕಡೆ ಇರ್ಬೋದು, ಇರದೇ ಇರ್ಬೋದು, ಅಂತವ್ರನ್ನೆಲ್ಲ ವೋಟ್ ಲಿಸ್ಟ್ ಇಂದ ಹೊರಗಡೆ ಆಗ್ಬಾರ್ದು. ಅವ್ರ ಮೂಲಭೂತ ಹಕ್ಕನ್ನು ಕಸಿದುಕೊಂಡಂಗ ಆಗುತ್ತೆ. ಆತರ ಹೊರಗಡೆ ಹಾಕಿದ್ರೆ ಕಸಿದುಕೊಂಡಂಗ ಪ್ರಯತ್ನಗಳು ಏನಾದ್ರು ನಡೀತಾ ಇದಾವ ಅಂತ ಅನ್ಸುತ್ತ?
ಈಗ ಅವ್ರು ಬೂತ್ ನಲ್ಲಿ ಕೇಳ್ತಾ ಇದಾರೆ, ಅದು ಕೆಲವೊಬ್ರು ಕಡೆ ಇರುತ್ತೆ ಇರದೇ ಇರಲ್ಲ. ಆದ್ರೆ ಇಲ್ಲ ಅಂದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಅದಕ್ಕೆ ಆಕ್ಷನ್ ಏನ್ ತಗೊಂತಾರ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಆಫೀಸರ್ಸ್ ಏನ್ ಮಾಡ್ತಾರೆ, ಹೆಸರು ಇಡ್ತಾರ ತೆಗಿತಾರ ಅನ್ನೋದು ಗೊತ್ತಿಲ್ಲ. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.